ಈ ದೋಸೆ ಮಾಡಲು ಈಗ ಹಲಸಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದೇವೆ. ಈಗ ಅಕ್ಕಿಯನ್ನು ನೆನೆಸಿಟ್ಟಿದ್ದೇವೆ. ಈಗ ಅಕ್ಕಿ ಮತ್ತು ಹಲಸಿನಕಾಯಿಯನ್ನು ರುಬ್ಬಬೇಕು. ಇದು ನಿನ್ನೆ ರಾತ್ರಿ ಹಲಸಿನಕಾಯಿಯದ್ದು ದೋಸೆಗೆ ರೆಡಿ ಮಾಡಿಟ್ಟದ್ದು. ಅಕ್ಕಿಯನ್ನು ರುಬ್ಬಿ ಮತ್ತು ಅಕ್ಕಿ ಜೊತೆಗೆ ಕಾಯಿಯನ್ನು, ಹಲಸಿನಕಾಯಿ ಹಣ್ಣಲ್ಲ ಕಾಯಿ ಆಗಬೇಕು, ಕಾಯಿಯನ್ನು ರುಬ್ಬಿ ಇಟ್ಟಿದ್ದೆವು. ಈಗ ನೋಡಿ ರುಬ್ಬಿ ಹೇಗೆ ಆಗಿದೆ ಅಂತ ದೋಸೆ ಮಾಡಲಿಕ್ಕೆ. ಈಗ ದೋಸೆ ಮಾಡ್ತೇವೆ ನೋಡಿ. ಎಣ್ಣೆ ಹಚ್ಚಿ ಆಯಿತು ನೋಡಿ, ಈ ಥರ ಆಗ್ತದೆ ಕಾಯಿ ಹಲಸಿನಕಾಯಿಯದ್ದು ದೋಸೆ ನೋಡಿ. ಉದ್ದಿನ ದೋಸೆ ಥರನೇ ಆಗ್ತದೆ ನೋಡಿ. ಈಗ ಅದಕ್ಕೆ ಮುಚ್ಚಳ ಇಡಬೇಕು ನೋಡಿ. ಈಗ ಬಾಯಿ ತೆಗೆದಾಯಿತು ನೋಡಿ, ಹಿಂಗೆ ಹೇಳ್ತದೆ ನೋಡಿ. ಉದ್ದಿನ ದೋಸೆ ಥರನೇ ನೋಡಿ. ಒಂದು ಸಲ ಮಗುಚಿ ಹಾಕಬೇಕು. ಮಗುಚಿ ಹಾಕಿದ ಮೇಲೆ ತೆಗಿಬೇಕು. ತೆಗೆದು ಹೀಗೆ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿಟ್ಟು ಪುನಃ ಎಣ್ಣೆ ಹಚ್ಚಬೇಕು. ಬಿಸಿ ಆಗ್ತಾ ಇರ್ತದೆ ನೋಡಿ. ದೋಸೆ ರೆಡಿ ಆಗಿದೆ ನೋಡಿ, ಯಾವ ಥರ ಆಗಿದೆ ಅಂತ ನೋಡಿ. ಇನ್ನೊಂದು ಮಾಡಿದರೆ ರೆಡಿಯಾಗಿ ಇನ್ನೊಂದು ದೋಸೆ. ಏನಿಲ್ಲ, ಸುಲಭ ಮಾಡೋದು. ಇದ್ದಿಲ್ಲ ಅಂದರೆ ಹೀಗೆ ಮಾಡ್ಬೋದು.